ರಾಜ್ಯದ ವಾಹನ ಸವಾರರಿಗೆ ಬಿಗ್ ರಿಲೀಫ್ ಸಿಗ್ತಾ ಇದೆ. ಇನ್ನು ಮುಂದೆ HSRP ನಂಬರ್ ಪ್ಲೇಟ್ ಕಡ್ಡಾಯ ಇಲ್ಲ. ರಾಜ್ಯ ಸಾರಿಗೆ ಇಲಾಖೆಯ ಆದೇಶ ವಾಪಸ್ ಪಡ್ಕೊಳ್ತಾ ಇರೋದು 8 ಬಾರಿ ಡೆಡ್ಲೈನ್ ಕೊಟ್ಟರೂ ಪ್ರಯೋಜನ ಆಗಲಿಲ್ಲ. HSRP ಅಳವಡಿಕೆ 1.41 ಕೋಟಿ ವಾಹನ ಸವಾರರು ನಿರಾಸಕ್ತಿ ತೋರಿಸ್ತಾ ಇದ್ರು. ಅದ್ರ ಬಗ್ಗೆ ಏನು ಆಸಕ್ತಿ ತೋರಿಸ್ತಾ ಇರಲಿಲ್ಲ. ಸುಮಾರು ಸಲ ಡೆಡ್ಲೈನು ಇದು ಮುಗೀತು, ಲಾಸ್ಟ್ ವಾರ್ನಿಂಗು ಇದೆಲ್ಲ ಹೇಳಿದ್ರು. ನೋ, ಉಪಯೋಗನೇ ಇಲ್ಲ, ಪ್ರಯೋಜನವೇ ಇಲ್ಲ. 2 ಕೋಟಿ ಹಳೆ ವಾಹನಗಳಲ್ಲಿ 59 ಲಕ್ಷ ವಾಹನಗಳಿಂದ ಅಳವಡಿಕೆ ಮಾಡಲಾಗಿತ್ತು. ಸೊ ಅದಕ್ಕೆ ಇದೀಗ ಈ ಆದೇಶವನ್ನು ವಾಪಸ್ ತೆಗೆದುಕೊಳ್ತಾ ಇದ್ದಾರೆ ಸರ್ಕಾರ. ಬೇಡ, ಸಹವಾಸವೇ ಬೇಡ ಅಂತ ಸರ್ಕಾರನೇ ಸುಮ್ಮನಾಗ್ತಾ ಇರೋದು. ಈಗ 8 ಬಾರಿ ಡೆಡ್ಲೈನ್ ಕೊಟ್ಟರು ಪ್ರಯೋಜನ ಆಗಿಲ್ಲ ಅಂದಮೇಲೆ ನಿರಾಸಕ್ತಿ ತೋರಿಸ್ತಾ ಇದ್ದಾರೆ. ಯಾಕೋ ಅಂತ ಅಂದ್ಬಿಟ್ಟು ಈ ಆದೇಶವನ್ನು ವಾಪಸ್ ಪಡ್ಕೊಳ್ಳಲಾಗಿದೆ. ರಾಜ್ಯ ಸಾರಿಗೆ ಇಲಾಖೆಯ ಆದೇಶವನ್ನು ವಾಪಸ್ ಪಡ್ಕೊಳ್ಳಲಾಗಿದೆ. 8 ಬಾರಿ ಡೆಡ್ಲೈನ್ ಕೊಟ್ಟಿದ್ರು. 8 ಬಾರಿ ಡೆಡ್ಲೈನ್ ಕೊಟ್ಟರು ಕೂಡ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಲಿಲ್ಲ. HSRP ಅಳವಡಿಕೆಗೆ 1.41 ಕೋಟಿ ವಾಹನ ಸವಾರರು ಆಸಕ್ತಿನೇ ತೋರಿಸಲೇ ಇಲ್ಲ. 2 ಕೋಟಿ ಹಳೆ ವಾಹನಗಳಲ್ಲಿ 59 ಲಕ್ಷ ಅದೇ ಇದೆ. ಬಟ್ ಅದು ಯಾಕೋ ಗೊತ್ತಿಲ್ಲ, ವಾಹನ ಸವಾರರು ಎಷ್ಟೇ ಡೆಡ್ಲೈನ್ ಅಂತ ಹೇಳಿದ್ರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ಲಿಲ್ಲ. ಸೊ ಈ ಕಾರಣಕ್ಕಾಗಿ ಇದೀಗ ಈ ಆದೇಶವನ್ನೇ ವಾಪಸ್ ತೆಗೆದುಕೊಳ್ಳಲಾಗ್ತಾ ಇದೆ. ನಾವು ರಿಜಿಸ್ಟ್ರೇಷನ್ ಮಾಡುವಂಥ ಕ್ರಮ ಜಾರಿಯಲ್ಲಿದೆ. ಈಗ ನಮ್ಮ ಹೈಕೋರ್ಟಲ್ಲಿ ಸ್ಟೇಟಸ್ ಕೋ ಮೇಂಟೈನ್ ಮಾಡಿ ಅಂತ ಹೇಳಿರೋದ್ರಿಂದ ನಾವು ಅದನ್ನು ಸ್ಟೇಟಸ್ ಕೋ ಮೇಂಟೈನ್ ಮಾಡ್ತಾ ಇದ್ದೀವಿ. ಇಲ್ಲಿ ತನಕ ಒಂದು 59 ಲಕ್ಷ ವೆಹಿಕಲ್ಸ್ಗೆ HSRP ಅಳವಡಿಸ್ಕೊಂಡಿದ್ದೀವಿ. ಬಾಕಿ ಮೇಡಮ್ ನಂತರನೇ ನಾವು ರಿಜಿಸ್ಟ್ರೇಷನ್ ಮಾಡುವಂಥ ಕ್ರಮ ಜಾರಿಯಲ್ಲಿದೆ. ಈಗ ನಮ್ಮ ಹೈಕೋರ್ಟಲ್ಲಿ ಸ್ಟೇಟಸ್ ಕೋ ಮೇಂಟೈನ್ ಮಾಡಿ ಅಂತ ಹೇಳಿರೋದ್ರಿಂದ ನಾವು ಅದನ್ನು ಸ್ಟೇಟಸ್ ಕೋ ಮೇಂಟೈನ್ ಮಾಡ್ತಾ ಇದ್ದೀವಿ. ಇಲ್ಲಿ ತನಕ ಒಂದು 59 ಲಕ್ಷ ವೆಹಿಕಲ್ಸ್ಗೆ HSRP ಅಳವಡಿಸ್ಕೊಂಡಿದ್ದೀವಿ. ಬಾಕಿ ಮೇಡಮ್ ನಂತರನೇ ನಾವು ರಿಜಿಸ್ಟ್ರೇಷನ್ ಮಾಡುವಂಥ ಕ್ರಮ ಜಾರಿಯಲ್ಲಿದೆ. ಈಗ ನಮ್ಮ ಹೈಕೋರ್ಟಲ್ಲಿ ಸ್ಟೇಟಸ್ ಕೋ ಮೇಂಟೈನ್ ಮಾಡಿ ಅಂತ ಹೇಳಿರೋದ್ರಿಂದ ನಾವು ಅದನ್ನು ಸ್ಟೇಟಸ್